ನೀಲ ಗಗನವನ್ನು ಹಸಿರು ಪರ್ವತಗಳನ್ನು ಒಂದಾಗಿ ಕೂಡಿಸಿದಂತೆ ವಿಚಿತ್ರವಾದ ಆಕಾರಗಳುಳ್ಳ ಬಿಳಿಯ ಮೋಡಗಳು ಪರ್ವತ ಶಿಖರಗಳ ಮೇಲೆ ಮಹಾರಾಜನೊತ್ತಿನ ಶ್ವೇತಛತ್ರದಂತೆ ಕಾಣುತ್ತಿದ್ದವು. ಅತ್ಯುನ್ನತವಾದ ಗಿರಿಯೊಂದು ಬಳಿಯಲ್ಲಿಯೇ ಮತ್ತೆರಡು ಕಿರಿಯ ಬೆಟ್ಟಗಳಿಗೂ ಆಶ್ರಯವನ್ನು ಕೊಟ್ಟಿರುವಂತೆ ಕಾಣುತ್ತಿತ್ತು. ಸಾವಿರಾರು ಪೊದೆ ಗಿಡ ಮರಗಳ ಹುಟ್ಟಿಗೆ ಕಾರಣವಾದ ಆ ಭವ್ಯ ಪ್ರದೇಶವು ಉದಾರತೆಯ ತನ್ನ ಘನತೆಯನ್ನೇ ಎತ್ತಿ ತೋರಿಸುತ್ತಿತ್ತು. ಮುತ್ತಿನ ಹಾರಗಳನ್ನಿಳಿಯಬಿಟ್ಟಂತೆ ಗಿರಿಯ ತೊರೆಗಳು ಕೊಂಗೊಳಿಸುತ್ತಿದ್ದವು. ಸುಂದರವೂ ಪ್ರಶಾಂತವೂ ಆಗಿ ತೋರುತ್ತಿದ್ದ ಆ ಪ್ರದೇಶವೇ ಶ್ರೀರಾಮನ ಹಿರಿಮೆಯನ್ನು ಯಥಾವತ್ತಾಗಿ ಬಿಂಬಿಸುತ್ತಿದ್ದಂತೆ ಭರತನ ಕಣ್ಣಿಗೆ ಕಂಡುಬಂದಿತು. ಅಂತೆಯೇ ಅವನ ಉದ್ವೇಗವು ದ್ವಿಗುಣಿತವಾಯಿತು. ಪರ್ವತದ ಕೆಳಗೆ ಬಹುದೂರದಲ್ಲಿ ಬರುತ್ತಿದ್ದ ಜನಸಂದಣಿಯನ್ನು ಎತ್ತಿ ಹಿಡಿದಿದ್ದ ಪತಾಕೆಯನ್ನು ಕಂಡ ಲಕ್ಷ್ಮಣನು ಧ್ವಜವನ್ನು ಗುರುತಿಸಿ ಪರ್ಣಮಂದಿರದಲ್ಲಿದ್ದ ಶ್ರೀರಾಮನ ಬಳಿಗೆ ಬಂದು, ಅಣ್ಣ, ಭರತನು ಸೈನ್ಯ ಸಮೇತನಾಗಿ ಇತ್ತ ಬರುವಂತಿದೆ. ಅವನ ಉದ್ದೇಶವೇನೋ ವಿಪರೀತವಿರಬಹುದು. ಇನ್ನೂ ಸಹಿಸಿಕೊಂಡಿರುವುದು ಸರಿಯಲ್ಲ. ಬೆಟ್ಟವನ್ನೇರುವ ಮೊದಲೇ ಅವರನ್ನೆಲ್ಲ ಸವರಿ ಬಿಡುವುದು ಕ್ಷೇಮ ಎಂದನು. ವತ್ಸ, ಭರತನೇ ಬರುವಂತಿದ್ದರೆ ನಿನ್ನ ಊಹನೆಯು ತಪ್ಪಾಗಬಹುದು. ಏನಿದೆಯೋ ಅದನ್ನು ಪರಾಮರಿಸಿದ ಮೇಲೆಯೇ ನಿರ್ಣಯಿಸುವುದು ಯುಕ್ತವು. ಸುಮ್ಮನೆ ನೋಡುತ್ತಿರುವಷ್ಟೇ ಎಂದು ನಸುನಗುತ್ತಾ ಶ್ರೀರಾಮನು ತಮ್ಮನಿಗೆ ಬುದ್ಧಿ ಹೇಳಿದನು. ಪರ್ವತವನ್ನು ಸಮೀಪಿಸಿದ ಭರತನಿಗೆ ಅದರ ಮೇಲ್ಭಾಗದಲ್ಲೊಂದು ಕಡೆ ಹೊಗೆಯು ಮೇಲೇಳುತ್ತಿದ್ದುದು ಕಂಡುಬಂತು. ಕೂಡಲೇ ಅವನ ಮನಸ್ಸು ಅನಿರ್ವಚನೀಯವಾದ ಸಂತಸವನ್ನು ವಿಷಾದವನ್ನು ಪರ್ಯಾಯವಾಗಿ ತಳೆಯಿತು. ಏರಿಯೇ ಹೋಗಬೇಕಾಗಿದ್ದರೂ ಭರತನು ಅದನ್ನು ಲೆಕ್ಕಿಸದೆ ಬೆಟ್ಟವನ್ನು ಹತ್ತಿ ಒಂದೇ ಸವನೆ ಓಡ ಹತ್ತಿದನು. ಹಾಗೆಯೇ ಏದುತ್ತಾ ಬಂದು ಕಿಂಚಿದುನ್ನತ ಸ್ಥಳದಲ್ಲಿ ಎಲೆಮನೆಯೊಂದನ್ನು ಕಂಡನು. ಅದರ ಮುಂದುಗಡೆ ಶ್ರೀರಾಮ ಸೀತೆಯರನ್ನು, ಬಳಿಯಲ್ಲಿ ಲಕ್ಷ್ಮಣನನ್ನು ಗುರುತಿಸಿದನು. ಅವನು ಅಲ್ಲಿಂದಲೇ ಕೈ ಮುಗಿದು, ಹುಟ್ಟಿ ಬೆಳೆದ ಸಾಕೇತದಲ್ಲಿ ಈ ಪುಣ್ಯಾತ್ಮನನ್ನು ನಿಲ್ಲಗೊಡದೆ ನಾವು ಒಟ್ಟಿದ್ದರು. ಚಿತ್ರಕೂಟದ ಬೆಟ್ಟವಿದು ಆಶ್ರಯಗೊಟ್ಟು ನಿಲ್ಲಿಸಿಕೊಂಡಿದೆ. ಇಲ್ಲಿಯ ಗಿಡ ಕಲ್ಲು ಮರ ಪೊದಗಳೆಲ್ಲವೂ ಶ್ರೀರಾಮನ ಸಾನ್ನಿಧ್ಯದಿಂದ ಈ ಸೌಂದರ್ಯವನ್ನು ತಳೆಯಬೇಕಾಗಿದ್ದರೆ ಏನು ಭಾಗ್ಯವನ್ನು ಪಡೆದಿರುವವೋ. ಆಹಾ, ಅರಮನೆಯ ಮೇರುಪ್ಪರಿಗೆ ಚಂದ್ರಶಾಲೆಯಲ್ಲಿದ್ದು ನಗರ ಸೌಂದರ್ಯವನ್ನು ಕಾಣುವ ನಮ್ಮಣ್ಣನು ಈ ಪರ್ವತದ ಮೇಲೆ ನಿಂತು ಕಡಿದಾದ ಈ ಕಾಡನ್ನು ಕಾಣುವಂತಾಯಿತೆ. ಅಯ್ಯೋ ವಿಧಿಯೇ ಎಂದು ಕವಣೆಯಿಂದ ಹಾರಿ ಗುರಿಗೊಳ್ಳುವ ಕಲ್ಲಿನಂತೆ ಒಂದೇ ಸವನೆ ಓಡಿ ಶ್ರೀರಾಮನ ಪಾದಗಳ ಮೇಲೆ ಅಣ್ಣ 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 ಎಂದು ಹೇಳುತ್ತಾ ಉದ್ದಂಡವಾಗಿ ಬಿದ್ದು ಬಿಟ್ಟನು. ಶ್ರೀರಾಮನು ಲಕ್ಷ್ಮಣ ಹಾಗೂ ಸೀತೆಯರನ್ನೊಮ್ಮೆ ದೃಷ್ಟಿಸಿ ನಮಸ್ಕರಿಸಿದ್ದ ಭರತನನ್ನು ಕೈ ನೀಡಿ ಎತ್ತಿ ಬಿಗಿದಪ್ಪಿಕೊಂಡನು. ಬೆಟ್ಟದ ಮೇಲಿನ ಬಿಳಿಯ ಮೋಡಗಳು ನೀಲ ಗಗನದಡಿಯಲ್ಲಿ ಹೇಗೆ ಶೋಭಿಸುತ್ತಿದ್ದವೋ ಹಾಗೆಯೇ ಆ ಸುಂದರ ದೃಶ್ಯವು ಕಂಗೊಳಿಸುತ್ತಿತ್ತು. ನೀಲಮಣಿಯ ಪದಕದ ಮಧ್ಯದಲ್ಲಿ ವಜ್ರದ ಕಿಡಿಯೊಂದು ಹೊಳೆಯುವಂತೆಯೂ, ಪರ್ವತ ವಕ್ಷದಲ್ಲಿ ಹರಿಯುವ ಗಿರಿನದಿಯು ದೂರದಲ್ಲಿದ್ದು ನೋಡಿದಾಗ ಕಾಣುವಂತೆಯೂ ಶ್ರೀರಾಮನ ಒಪ್ಪಿಗೆಯಲ್ಲಿ ಭರತನು ಕಂಗೊಳಿಸುತ್ತಿದ್ದನು. ನೋಟವದು ಸರೆಯೂ ನದಿಯ ಪವಿತ್ರವಾದ ಗಂಗಾ ನದಿಯನ್ನು ಕೂಡಿದ್ದಂತೆ ಕಾಣುತ್ತಿದ್ದಿತು. ಭರತನು ಸೀತಾದೇವಿಗೂ ಲಕ್ಷ್ಮಣನು ಭರತನಿಗೂ ನಮಸ್ಕರಿಸಿದರು. ಶ್ರೀರಾಮ ಲಕ್ಷ್ಮಣರು ನಾರುಡೆಗಳನ್ನು ಧರಿಸಿ ಜಟಾ ಶೀರ್ಷಿಕೆಯಿಂದ ಒಪ್ಪಿದ್ದರು. ಸೀತೆಯು ಬಿಳಿಯ ವಲಕಲವನ್ನು ಸುತ್ತಿ ಋಷಿಪತ್ನಿಯರಂತೆ ತಲೆಯನ್ನು ಕಟ್ಟಿದ್ದಳು. ಕಾಡಿನ ಮರಿದ ಎಲೆಗಲ್ಲುಗಳಿಂದ ಅವರು ತಮ್ಮ ಮನೆಯನ್ನು ನಿರ್ಮಿಸಿಕೊಂಡಿದ್ದರು. ಮುಂಭಾಗದಲ್ಲೊಂದು ಕಡೆ ದೊಡ್ಡ ದೊಡ್ಡ ಮರದ ಕೊರಡುಗಳನ್ನೊಟ್ಟಿ ಅಗ್ನಿಯನ್ನು ಉರಿಸಿಕೊಂಡಿದ್ದರು. ಬಳಿಯಲ್ಲಿಯೇ ಹಸಿರು ಗಡ್ಡೆಗಳು, ಕೆಲವು ಹಣ್ಣುಗಳು ಇಡಲ್ಪಟ್ಟಿದ್ದವು. ಅಲ್ಲದೆ 4-6 ಎಲೆಯ ದೊನ್ನೆಗಳೂ ಅಲ್ಲಿದ್ದವು. ಈ ಎಲ್ಲವನ್ನೂ ಒಮ್ಮೆಲೆ ದೃಷ್ಟಿಹರಿಸಿ ಕಂಡುಕೊಂಡ ಭರತನು ಬಂದಿದ್ದ ದಾರಿಯನ್ನೇ ಯವೈಕ್ಕದೇ ನೋಡುತ್ತಿದ್ದನು. ಅಷ್ಟರಲ್ಲಿ ಅಯೋಧ್ಯೆಯಿಂದ ಹೊರಟವರೆಲ್ಲರೂ ಪೂಜ್ಯ ಋಷಿಗಳೊಂದಿಗೆ ಬಂದು ಅಲ್ಲಿ ಸೇರಿದರು. ಸೀತಾರಾಮಲಕ್ಷ್ಮಣರು ಗುರು ಹಿರಿಯರಿಗೂ ಋಷಿಗಳಿಗೂ ವಂದಿಸಿದರು. ಶತ್ರುಘ್ನಾದಿಗಳು ಇವರನ್ನೆಲ್ಲ ವಂದಿಸಿದರು. ಶ್ರೀರಾಮನು ಮತ್ತುಳಿದ ಸರ್ವರನ್ನೂ ನಗುಮೊಗದಿಂದಲೇ ನೋಡಿ ಕೈಮುಗಿಯುತ್ತಾ ಅವರೆಲ್ಲರ ವಂದನೆಯನ್ನು ಸ್ವೀಕರಿಸಿಕೊಂಡನು. ಪದ್ಧತಿಯಂತೆ ತನ್ನ ಮನೆಬಾಗಿಲಿಗೆ ಬಂದ ಸರ್ವರಿಗೂ ಶ್ರೀರಾಮನು ಸುಖಾಗಮನವನ್ನು ಕೋರಿದನು. ಲಕ್ಷ್ಮಣನು ನೀರಿತ್ತನು.
ಸೀತಾದೇವಿಯು ದರ್ಬೆಯ ಕುಚ್ಚುಗಳನ್ನೆಲ್ಲ ಅಲ್ಲಿ ಹರಡಿದಳು. ಅಷ್ಟು ಮಂದಿಗೆ ಉಪಚಾರ ಮಾಡುವಷ್ಟು ಶ್ರೀರಾಮನ ಆಶ್ರಮದಲ್ಲಿ ಅನುಕೂಲತೆ ಇಲ್ಲದಿದ್ದರೂ ಇದ್ದುದನ್ನು ಧಾರಾಳವಾಗಿತ್ತು. ಆ ಮೂವರು ಇವರನ್ನೆಲ್ಲ ಸತ್ಕರಿಸಿದರು. ಎಲ್ಲರೂ ಶ್ರೀರಾಮನ ಅಪೇಕ್ಷೆಯಂತೆ ಅಲ್ಲಲ್ಲೇ ಕುಳಿತುಕೊಂಡರು. ಆದರೆ ಭರತನು ಮಾತ್ರ ಒಂದೇ ಸಮನೆ ಕಣ್ಣೀರ್ಗೆರೆಯುತ್ತಾ ನಿಂತಿದ್ದನು. ಅದನ್ನು ಗಮನಿಸಿದ ಶ್ರೀರಾಮನು ಅವನನ್ನು ಸಮೀಪಕ್ಕೆ ಎಳೆದುಕೊಂಡು ಅವನ ಮುಖವನ್ನೇ ದಿಟ್ಟಿಸಿದನು. ಭರತನಿಗೆ ಅದರಿಂದ ಏನೇನೋ ಆಗತೊಡಗಿತು. ವಿ ಎನ್ ಭಾಗವತ್ ಬರಬಳ್ಳಿ.